ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಸಾರನ್ನ ಮಾಡ್ತಾಯಿದ್ದೀನಿ. ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನಾನು ಚಿಕನ್ ಸಾರಿಗೆ 2-3 ಈರುಳ್ಳಿ, ಹಾಗೆ ಒಂದು ಅರ್ಧ ಕಾಯಿ ಕೊಬ್ಬರಿ ತುರಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಹಾಗೆ ಏಲಕ್ಕಿ, ಹಾಗೆ ಚಕ್ಕೆನ ತೊಗೊಂಡಿದ್ದೀನಿ. ಇವೆಲ್ಲನೂ ನಾನೀಗ ಮಿಕ್ಸಿಗೆ ರುಬ್ಕೊತೀನಿ. ಅದಕ್ಕೆ 2 ಚಮಚ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಪಾತ್ರೆನ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕಾಯಿಸ್ಕೊಂಡಿದ್ದೀನಿ. ಇದಾದಮೇಲೆ ನಾನಿಲ್ಲಿ ಚಿಕನಿಗೆ ಉಪ್ಪು ಹಾಗೆ ಅರಿಶಿಣನ ಹಾಕಿ ತೊಳೆದಿದ್ದೀನಿ. ನಮ್ಮ ಮನೇಲಿ ಇದೇ ಥರ ನಾವು ಕ್ಲೀನ್ ಮಾಡ್ತೀವಿ ಚಿಕನ್ನ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ನಾನು ಈ ಚಿಕನನ್ನು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಾಕಿ ಇಲ್ಲಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ನಾನು ಮತ್ತು ಸಾರಿಗೆ ಎಕ್ಸ್ಟ್ರಾ ಬೇಕಾದರೆ ಆಮೇಲೆ ಬೇಕಾದ್ರೆ ನೋಡೋಣ ಅಂತ. ಇವಾಗ ನಾನಿಲ್ಲಿ ಅರಿಶಿಣನ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಅರಿಶಿಣ ಉಪ್ಪು ಹಾಕೋದ್ರಿಂದ ಚಿಕನ್ ಒಂಥರ ವಾಸನೆ ಬರುತ್ತಲ್ಲ, ಆ ಥರ ಬರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ತಾಯಿದ್ದೀನಿ. ಆವಾಗವಾಗ ಈ ಥರ ಇದು ಮಾಡ್ಕೊಬೇಕು. ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ. ಚಿಕನ್ ನೀರು ಬಿಟ್ಟು ಎಲ್ಲ ಬತ್ತೋ ತನಕನೂ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ನೀರೆಲ್ಲ ಬಿಟ್ಟಿದ್ದಾದಮೇಲೆ ಎಣ್ಣೆ ಬಿಡುತ್ತಲ್ಲ, ಆವಾಗ 3 ಚಮಚ ಆಗುವಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರ ತುಂಬ ಜಾಸ್ತಿ ಇರೋದ್ರಿಂದ ನಾನು 3 ಚಮಚ ಹಾಕ್ಕೊಂಡಿದ್ದೀನಿ. ನೀವು ಕಡಿಮೆ ಬೇಕಂದರೆ ಕಡಿಮೆ ಬೇಕಾದರೂ ಹಾಕ್ಕೋಬೋದು. ಖಾರದ ಪುಡಿ ಹಾಕಾದ್ಮೇಲೆ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಖಾರದ ಪುಡಿ ಸೀದೋದ್ರೆ ಸಾರು ತುಂಬ ಕಹಿ ಆಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ಈ ಥರ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಚೆನ್ನಾಗಿ ಒಂದು 5-6 ನಿಮಿಷ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಚಿಕನ್ ಪೀಸ್ನ ಎತ್ತಿಟ್ಕೊಂಡಿದ್ದೀನಿ. ಸಾರಿಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಪೀಸ್ನ ಮಾತ್ರ ನಾನು ಇದರಲ್ಲಿ ಬಿಟ್ಟಿದ್ದೀನಿ. ಇವಾಗ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ತಳ ಹಿಡಿಬಾರ್ದು. ಒಂದು 10 ನಿಮಿಷ ತನಕ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ, ಎಣ್ಣೆ ಕೂಡ ಬಿಟ್ಟಿದೆ. ನಾವಿವಾಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನೀವು ತುಂಬ ತಿಳಿ ಥರ ಸಾರು ಊಟ ಮಾಡ್ತೀರಾ ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಾನು ಮೀಡಿಯಮಲ್ಲೇ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮತ್ತೆ ಇಲ್ಲಿ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಉಪ್ಪು ನೀವು ಒಂದು ಕುದಿ ಬಂದಾದಮೇಲೆ ಟೇಸ್ಟ್ ಮಾಡಿ, ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಬೇಕಾದರೆ ಹಾಕ್ಕೊಬೋದು. ನಾವು ಮೊದಲೇ ಚಿಕನಿಗೆ ಹಾಕಿರೋದ್ರಿಂದ ಚಿಕನ್ನು ಉಪ್ಪನ್ನು ಬಿಡುತ್ತೆ. ಇಲ್ಲಿ ನಾನು ಚಿಕನ್ ಮಸಾಲಾನ ಹಾಕ್ಕೊಂಡಿದ್ದೀನಿ, ಒಂದು 2-3 ಸ್ಪೂನ್ ಆಗುವಷ್ಟು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾರು. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.